Sir, it is impossible. What you asking? If not possible, then the tree has to be there, sir. ನೀವು ಹೋಗಿ ಸ್ವಲ್ಪ ಹೋಗ್ಬಿಟ್ಟು ಒಂದು ಐಡಿಯಾ ಕೊಡಿ ಅವ್ರಿಗೆ. Yeah, they will come and discuss with you, sir. ಹೋಗಿ ಅವ್ರಿಗೆ ಹೇಳಿ ಅದೇನೋ ಒಂದು ಮಾಡಿಸ್ಕೊಡಿ, ರಿಸಾಲ್ವ್ ಮಾಡಿ. ಅವ್ರೇನು ಹೇಳ್ತಾರೆ, ನನ್ನ ಜಾಗಕ್ಕೆ ನಿಮ್ಮ ಬೇರು ಬಂದಿದೆ ಅಂತಾರೆ. ನೀವು ಮರ ಹಾಕೊಳ್ಳಿ, ನಂದೇನು ಒಬ್ಜೆಕ್ಷನ್ ಇಲ್ಲ. ನಿಮ್ಮ ಬೇರು ನಮ್ಮ ಜಾಗಕ್ಕೆ ಹಾಕ್ಬಿಟ್ಟು ಎಲ್ರಿಗೂ ನಮಸ್ಕಾರ. ಮನೇನೂ ಪ್ರೊಟೆಕ್ಟ್ ಆಗಬೇಕು, ಮರನೂ ಪ್ರೊಟೆಕ್ಟ್ ಆಗಬೇಕು. ಆ ಥರ ಏನಾದರೂ ಒಂದು ಐಡಿಯಾ ಕೊಡಿ ಅವರಿಗೆ. ಅವ್ರದ್ದು ಸಂಪೆಲ್ಲ ಹೋಗ್ಬಿಟ್ಟಿದೆ ಅಂತಾರೆ. ಅಲ್ಲ, ಅದು ಕಾನೂನು. ನಾವು ಇಲ್ವೇ ಇಲ್ಲತ್ತೆ ನಿಮ್ಮ ಮನೆ ಹಾಳಾಗಲಿ ಅನ್ನೋ ಹೇಳೋಕ್ಕಾಗುತ್ತಾ? ಏನು ಮಾಡ್ಬೋದು ಅಂತ ನೋಡಿ. ದೇ ವಿಲ್ ಕಮ್ ಆ್ಯಂಡ್ ಸಿ ವಾಟ್ ಕ್ಯಾನ್ ಬಿ ಡನ್, ಸರ್. ಎಸ್ ಸಿದ್ದರಾಜು ಸರ್ ನಮಸ್ತೆ, ಎಲ್ರಿಗೂ ನಮಸ್ಕಾರ. ಸರ್, ಕಳೆದ ಬಾರಿ ಮೀಟಿಂಗಲ್ಲಿ ನಾನು ಪಾರ್ಕಿಂಗ್ ಸಮಸ್ಯೆ ಮತ್ತು ಟೋಯಿಂಗ್ ಸಮಸ್ಯೆ ಬಗ್ಗೆ ಮಾತಾಡಿದ್ದೆ ಸರ್. ಸಂಬಂಧಪಟ್ಟ ಅಧಿಕಾರಿಯವ್ರಿಗೂ ನಾನು ಹೋಗಿ ಮೀಟ್ ಮಾಡಿದೆ ಸರ್. ಅವರ ಪಾಪ ಆರೋಗ್ಯ ಸರಿ ಇಲ್ಲ ಅಂತ ಲೀವಲ್ಲಿದ್ದರು ಸರ್. 2 ಸಲ ಹೋಗಿದ್ದೆ ಸರ್. ಈ ಕೊರೋನಾ ಹೊಡೆತಕ್ಕಿಂತಲೂ ನಮಗೆ ಈ ಟೋಯಿಂಗ್ ಹೊಡೆತ ಜಾಸ್ತಿ ಆಗಿಬಿಟ್ಟಿದೆ ಸರ್. ದಯವಿಟ್ಟು ನಮಗೆ 100 ಫೀಟ್ ರೋಡು ಮತ್ತು 12th ಮೇನಲ್ಲಿ ಅಲ್ಟರ್ನೇಟ್ ಡೇಸ್ ಆಗಲಿ ಅಥವಾ ಏನೇ ಆಗಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡಿ ಸರ್. ದಯವಿಟ್ಟು ವ್ಯಾಪಾರ ಮಾಡೋಕ್ಕೆ, ಸುಗಮವಾಗಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ ಸರ್. ಇನ್ನೊಂದ್ಸಲ ತಮ್ಮ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಅದು ಕಾನೂನು ಪ್ರಕಾರ ಕೆಲಸ ಮಾಡ್ತಾರೆ ಟ್ರಾಫಿಕ್ ಅವರು. ಸರಿ ಸರ್. ಅವ್ರು ಆ ಥರ ಕೆಲಸ ಮಾಡಬಾರ್ದು ಅಂತ ನಾವು ಹೇಳೋಕ್ಕಾಗುತ್ತಾ ಸರ್? ನಾನು ಅದನ್ನ ಬಿಟ್ಟು ಮಾಡಕ್ಕೆ ಹೇಳ್ತಾ ಇಲ್ಲ ಸರ್, ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಟೋಯಿಂಗ್ ಭಾಳ ಇದಾಗ್ತಾ ಇದೆ ಅಂದರೆ ಟೋಯಿಂಗ್ ಯಾವಾಗ ಮಾಡ್ತಾರೆ ಸರ್? ಟೋಯಿಂಗ್ ಯಾವಾಗ ಮಾಡ್ತಾರೆ? ಪಾರ್ಕಿಂಗ್ ಅವಕಾಶ ಮಾಡಿಕೊಡಿ ಸರ್. ನನಗೆ ನೋ ಪಾರ್ಕಿಂಗ್ ಅಲ್ಲಿ ಪಾರ್ಕ್ ಮಾಡಿದ್ರೆ ಮಾತ್ರ ತಾನೇ ಟೋಯಿಂಗ್ ಮಾಡೋದು. ನೀವು ಅಸೋಸಿಯೇಷನ್ ಅದಕ್ಕೆ ಒಂದು ರಿಕ್ವೆಸ್ಟ್ ಕೊಡಿ, ಅಲ್ಲಿ ಪಾರ್ಕಿಂಗ್ ಮಾಡಿಕೊಡಿ ಅಂತ. ಅದನ್ನ ಯಾವ ತರ ಬೇಕೋ ಅದನ್ನ ಫಾರ್ವರ್ಡ್ ಮಾಡಿ, ಪಾರ್ಕಿಂಗ್ ಮಾಡಕ್ಕೆ ಫೆಸಿಲಿಟಿ ಇದ್ರೆ ಪಾರ್ಕಿಂಗ್ ಮಾಡಿಸೋಣ ಸರ್. ಕಳೆದ ಬಾರಿ ಮೀಟಿಂಗ್ ಅಲ್ಲಿ ತಮ್ಗೆ ನಾನು ರಿಕ್ವೆಸ್ಟ್ ನೀವು ಹೇಳಿದ್ದೀರಾ, ಅದಲ್ಲ, ಬರೀ ಈ ಪಾರ್ಕಿಂಗಿಗೆ ಅಂತಾನೆ ಒಂದು ಲೆಟರ್ ಕೊಡಿ ಸರ್. ಕೊಟ್ಟಿದ್ದೀನಿ ಸರ್. ಎಲ್ಲಿದೆ? ಕಾಪಿ ಕೊಡಿ. ಇಲ್ಲಿದೆ ಸರ್. ಕೊಡಿ, ಕಾಪಿ ಕೊಡಿ. ಅಲ್ಲ, ನೀವು ನೋಡಿ, ಲೆಟರ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಆಗಲ್ಲ. ವಿ ವಾಂಟ್ ಪ್ರೂಫ್. ಅದಕ್ಕೆ ನಾನು ಎಲ್ಲರಿಗೂ ಲೆಟರ್ ಕೊಟ್ಟರೆ ಅಟೆಸ್ಟೇಷನ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಅಟೆಸ್ಟ್ ತಗೊಂಡಿರೋದು ಕೊಡಿ. ಕಳಿಸ್ತೀನಿ ಸರ್, ನನ್ನ ಹತ್ರ ಇದೆ ಸರ್. ತಮ್ಮ ಕಳಿಸ್ಕೊಡ್ತೀನಿ ಸರ್, ಖಂಡಿತವಾಗ್ಲೂ. ನೀವು ತಗೊಂಡು ಬನ್ನಿ, ಇಲ್ಲಿ ಬನ್ನಿ ನೀವು. ತೋರಿಸಿ ಲೆಟರ್. ಹನ್ನೊಂದಕ್ಕೆ ಕೊಡೋ 12 A ಮೇಲೆ ನಮಗೆ ಬರುತ್ತೆ ಸರ್. ಟ್ರಾಫಿಕ್ 12 ಮೇಲು 12 A ಮೇಲು ಮತ್ತು 11 ಕೊಡೋ ನಮಗೆ ಬರುತ್ತೆ. ಬಟ್ ಆದರೆ ಇವ್ರು ಕೇಳ್ತಾರೆ, ನಮ್ಮ ವ್ಯಾಪಾರಕ್ಕೆ ಅನುಕೂಲ ಮಾಡ್ಕೊಂಡ್ರೆ ಟ್ರಾಫಿಕ್ಗೆ ನಮಗೆ ಏನು ತೊಂದರೆ ಆಗಬಾರ್ದು, ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡ್ಕೊಡಿ ಅಂತಾರೆ. ಇವಾಗ ವ್ಯಾಪಾರ ಮಾಡೋರು ಅವರು ಟ್ರಾಫಿಕ್ ವ್ಯವಸ್ಥೆ ಅವ್ರು ಮಾಡ್ಕೋಬೇಕು, ಪಾರ್ಕಿಂಗ್ ಎಲ್ಲಿ ಮಾಡ್ಕೋಬೇಕು ಅಂತ. ಅದು ನಮ್ಮನ್ನು ಕೇಳದೆ ನಾವು ಟೋಯಿಂಗ್ ಮಾಡೋದೇ ಒಂದು ನಾವು ಹೇಳ್ತೀವಿ. ಮತ್ತು ಕೆಲವರು ರೆಸಿಡೆನ್ಷಿಯಲ್ ಆದವ್ರು ಹೇಳ್ತಾರೆ, ಇಲ್ಲೆಲ್ಲ ಪಾರ್ಕಿಂಗ್ ಮಾಡ್ಕೊಂಡು ತೆಗಿಸ್ಬೇಕು ಅಂತೇಳಿ ಸುಧಾಕರ್ ಮೇಡಮ್ ಸುಮಾರು ಹಲವಾರು ಬಾರಿ ಕಂಪ್ಲೇಂಟ್. ಹಲವಾರು ಬಾರಿ ಸುಧಾಕರ್ ಮೇಡಮ್ ಕಂಪ್ಲೇಂಟ್ ಮಾಡಿದ್ದಾರೆ ಸರ್. 12 A ಮೇನಲ್ಲಿ ಸುಮಾರು ಪಾರ್ಕಿಂಗ್ ಅಂತ. ಇವಾಗ ಅವ್ರಿಗೆ ನಾವು ಉತ್ತರ ಕೊಡ್ಬೇಕು, ಇವ್ರಿಗೆ ನಾವು ಉತ್ತರ ಕೊಡ್ಬೇಕು. ಇವ್ರು ಹೇಳ್ತಾರೆ, ನಮಗೆ ವ್ಯಾಪಾರಕ್ಕೆ ತೊಂದರೆ ಆಗುತ್ತೆ, ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಡಿ ಸರ್. ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅಂದರೆ ಅವರು ವ್ಯಾಪಾರ ಮಾಡ್ತಾರೆ ಅಂದರೆ ಪಾರ್ಕಿಂಗ್ ವ್ಯವಸ್ಥೆ ಅವ್ರು ಮಾಡ್ಬೇಕು. ಇವಾಗ ನಾವು ಅವ್ರಿಗೂ ಕ್ಲಿಯರ್ ಮಾಡ್ಕೊಳ್ಬೇಕು, ಇವ್ರಿಗೂ ಕ್ಲಿಯರ್ ಹೇಳ್ತೀವಿ ನಾವು. ಟೆನ್ಷನ್ ಆಗಬೇಡಿ. ಈಗ ರೆಸಿಡೆಂಟ್ ಮೇಡಮ್, ಈಗ ನೋಡಿ, ವ್ಯಾಪಾರಸ್ಥರು ಬದುಕಬೇಕು, ಹಾಕಿರೋರು ಬದುಕಬೇಕು, ಟ್ರಾಫಿಕ್ ಅವ್ರಿಗೂ ಆರಾಮಾಗಿರ್ಬೇಕು, ಜನಕ್ಕೂ ತೊಂದರೆ ಆಗಬಾರ್ದು. ಇರ್ತಾನೆ ನಮ್ಮ ಉದ್ದೇಶ. ಈಗ ನೀವು ಹೇಳ್ತಾ ಇರೋದು ತಪ್ಪೇನಿಲ್ಲ. ನೀವು ಕಾನೂನು ಪ್ರಕಾರ ಎಲ್ಲಿ ನೋ ಪಾರ್ಕಿಂಗ್ ಇದೆ ಅಲ್ಲಿ ಮಾಡಿದ್ರೆ ನೀವು ಟೋ ಮಾಡ್ತೀರಾ. ಈಗ ಇವ್ರೇನು ಕೇಳ್ತಾರೆ, ನಮಗೆ 1 ಸೈಡ್ ಪಾರ್ಕಿಂಗ್ ಕೊಡಿ, ಆಲ್ಟರ್ನೇಟಿವ್ ಡೇಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಲ್ಲಿ ಪಾರ್ಕಿಂಗ್ ಇಲ್ವಾ? 80 ಫೀಟ್ ರೋಡ್ ಅಲ್ವಾ ಅದು? ಅಲ್ಲಲ್ಲ, ಇದು 80 ಫೀಟ್ ರೋಡ್ ಅಲ್ವಾ? 12th ಮೇನ್ 80 ಫೀಟು, 100 ಫೀಟ್ ರೋಡು.
ಒಂದು ಸೈಡ್ ಪಾರ್ಕಿಂಗ್ ಕೊಡ್ಬೋದಲ್ಲ, ಏನು ಸಮಸ್ಯೆ ಏನಿದೆ? ತುಂಬಾ ರೋಡ್ ಕಂಜೆಷನ್ ಇದೆ ಸರ್, ಹಾಗಾಗಿ ಕೊಡಗಾಲದಲ್ಲಿ ಟ್ರಾಫಿಕ್ ಇರ್ತಾರೆ, ಹಾಗಾಗಿ ಕಟ್ಕೊಂಡು ಬರಲ್ಲ. 12th ಮೈನ್ ಕೊಡಿ, 100 ಫೀಟ್ ಕೊಡ್ಲಿಲ್ಲ ಅಂದ್ರೂ. ಅಲ್ಲ, ನೀವೊಂದು ಲೆಟರ್ ಒಂದು ರಿಕ್ವೆಸ್ಟ್ ಕೊಡು, ಟ್ರಾಫಿಕ್ ಕಂಟ್ರೋಲ್ ಮಾಡೋದು ಅವರು, ನಾವು ಸಜೆಷನ್ಸ್ ಕೊಡ್ತೀವಿ, ಅವ್ರು ಸ್ಟಡಿ ಮಾಡಿ ಏನಾಗ್ತದೆ ಅವ್ರ ಕೈಲಿ ಮಾಡಕ್ಕೆ ಕೇಳೋಣ. ರೆಸಿಡೆನ್ಸ್ದು ಕಂಪ್ಲೇಂಟ್ ಇದೆ ಅದಕ್ಕೆ ವಿರೋಧವಾಗಿ. ಅದು ಸತ್ಯನೇ. ಯಾವಾಗ ಇಲ್ಲಿ ಪಾರ್ಕಿಂಗ್ ಕೊಡ್ಲಿಲ್ಲ ಅಂದ್ರೆ ಯಾವ್ದಾರ ಗಲ್ಲಿಗೆ ಹೋಗಿ ಪಾರ್ಕ್ ಮಾಡ್ಬಿಟ್ಟು ಬರ್ತಾರೆ. ಪಾರ್ಕಿಂಗ್ ಮಾಡಿದಾಗ ಸುಧಾಕರ್ ಮೇಡಮ್ ಕಂಪ್ಲೇಂಟ್ ಮಾಡ್ತಾರೆ. ಅಲ್ಲಮ್ಮ, ಕರೆಕ್ಟ್, ನೀವು ಇಲ್ಲಿ ಪಾರ್ಕಿಂಗ್ ಕೊಡೋದೇ ಇದ್ರಿಂದ ಅಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಅಲ್ಲ, ಈಗ ಇದನ್ನ ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಹೌದು ಸರ್, ಪಾರ್ಕಿಂಗ್ ಬರೋ ಯಾರು ವ್ಯಾಪಾರ ಪಲ್ಲವಿ ಕಮ್ ಕೋ ಎಕ್ಸಿಸ್ಟೆನ್ಸ್ ಬಗ್ಗೆ ನಾವು ಆಲೋಚನೆ ಮಾಡಬೇಕು, ನಾವು ಮಾಡಬೇಕು. ನೋಡೋಣ ಇರಿ, ಸುಜಾತ ಅವ್ರು ಇಲ್ಲೇ ಇದ್ದಾರೆ, ನಾವು ಮಾತಾಡೋಣ ಇರಿ. ಓಕೆ, ಒಂದು ಮೈಕ್ ಕೊಡಪ್ಪ ಸುಜಾತ ಅವ್ರಿಗೆ. Good morning, everyone. First, I would like to place my appreciation to our MLA for the speed breaker done at 28th cross. It was a quick one, and we all residents no Thanksgiving, appreciate please. you. No And Thanksgiving. Let's no, go. no, on that, white marking is still due from Kavita ma'am, so it will become meaningless. In 2-3 all days over. they will do it. Yeah. One. Second thing is, with regard to the parking, with that gentleman was talking, all the eateries and restaurants, as per law, has to have their parking lot. At per square meter of thing, it is there 10 parking lot. They should have by themselves. And if at all they have basement parking, they don't use it. They use it for other purpose, and they come and park all over the place and create ruckus for us. In case of emergency, the residents are not able to move out of their house. So we are restricted. We don't have proper footpath. We are having double side parking. We are having double side vehicle movement. Where are we to walk in our area? ಡಬಲ್ ಸೈಡ್ ಪಾರ್ಕಿಂಗ್ ಇದೆ ಅಂತಾರೆ. 12A and 13th main. I'm talking about 12th main. It is one side. ವಾಟ್ಸಪ್ಪಲ್ಲಿ ಹೇಗಂದಾಗ ಮೆಸೇಜ್ ಹಾಕ್ತಾರೆ, ವಾಟ್ಸಪ್ನಲ್ಲಿ ಹೇಗಂದಾಗ ಅವ್ರು ಮೆಸೇಜ್ ಹಾಕ್ತಾರೆ. ಏನೋ ಒಂದು ಆಕ್ಸಿಡೆಂಟ್ ಆದರೆ ನಿಮ್ಗೆ ಸಂತೋಷನಾ ಅಂತ ಕೇಳ್ತಾರೆ ಸರ್. ನಮಗೆ ಸಂತೋಷ ಪಡಲ್ಲ, ನಮಗೂ ದುಃಖದ ವಿಚಾರನೇ. ಯಾಕಂದ್ರೆ ನಾವು ಅಲ್ಲಿ ಆದಷ್ಟು ಎಷ್ಟು ಬೇಕಾದ್ರೂ ಪ್ರಿಕಾಷನರಿ ಏನು ತಗೊಂಡು ಏನು Ma'am, that is with regard to speed breaker, ma'am. ನಾವು ಅವ್ರಿಗೆ ತೆಗಿಸ್ತಾ ಇದೀವಿ. ಎಲ್ಲಿ ಟೋಯಿಂಗ್ ಮಾಡ್ತಾರೆ, ಪ್ರತಿ ಸತಿ ವೆಹಿಕಲ್ಲು ನಾವು ಟೋ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ರೋಡಲ್ಲೂ ನಾವು ಟೋಯಿಂಗ್ ಮಾಡಿಸ್ಕೊಂಡು ನಾನು ಎಲ್ಲ ಕಡೆನೂ ಹೋಗಿ ಅವ್ರಿಗೂ ನೋಡ್ತಾ ಇದ್ದೀನಿ ಸರ್. ಕವಿತಾ ಮೇಡಮ್, ಈಗ ನಿಮ್ಮ ಕೆಲಸ ಕಷ್ಟ ಇದೆ, ನಮ್ಗೆ ಅರ್ಥ ಆಗುತ್ತೆ. ನಾವಿಲ್ಲಿ ಜಗಳ ಬೇಡ. ಈಗ ನನ್ನ ಉದ್ದೇಶ ಏನು ಅಂದರೆ, ಸುಜಾತ ಅವರು ಸ್ವಲ್ಪ ಜಾಸ್ತಿ ಆಗ್ತಾರೆ, ಇಲ್ಲ ಅಂತ ನಾನೇನು ಹೇಳ್ತಾ ಇಲ್ಲ. ಬಟ್ ಅವರು ಏನು ಸಮಸ್ಯೆಗಳಿರುತ್ತಲ್ಲ ಲೋಕಲ್ಲು, ಅಟೆಂಡ್ ಆಗ್ಲಿಕ್ಕೋಸ್ಕರ ಹೇಳ್ತಾರೆ ಅವರು. ಅವ್ರ ಮನೆ ಅಲ್ಲಿ ಅಟೆಂಡ್ ಮಾಡ್ತಾ ಇದ್ದಾರೆ, ಅವ್ರ ಕಂಪ್ಲೇಂಟ್ ಪ್ರತಿ ಸತಿ ನಾನು ಅಟೆಂಡ್ ಮಾಡ್ತಾ ಇದ್ದೀನಿ. ಅಲ್ಲ, ಒಂದು ಅಂಶ ಹಾಕ್ಸಕ್ ಆಗಿಲ್ಲ ಅಂತ ಅವ್ರು 2 ವರ್ಷದಿಂದ ಅಲ್ಲಿ ಭಾಳ ಪ್ರಯತ್ನ ಮಾಡಿ ಆಗಿಲ್ಲ ಅಂತ ಹೇಳಿದ್ರು. ನಾವು ಮೊನ್ನೆ ಹಾಕ್ಸಿದೀವಿ ಈಗ ಅದು ಹಂಸಲ್ಲಿ. ಸೊ ಎನಿವೆ ಅವೆಲ್ಲ ಇರುತ್ತೆ, ಸಣ್ಣ ಪುಟ್ಟದ್ದು ಇರಲಿ. ನಾವು ಈಗ ಲೋಕಲಲ್ಲಿ ನಾವೆಲ್ಲ ಜೊತೆಗೆ ಸೇರ್ಕೊಂಡಾದಾಗ ಅದು ಕರೆಕ್ಟ್ ಆಗ್ತದೆ. ಈಗ ಸಿದ್ದರಾಜು ಹೇಳಿದ್ದು ಕರೆಕ್ಟೇ. ಅಲ್ಲಿ ವ್ಯಾಪಾರ ಈಗ ಏನಾಗಿದೆ, ಬಿಲ್ಡಿಂಗ್ ಓನರು ಬಾಡಿಗೆ ಕೊಟ್ಟಿರೋದ್ರಿಂದ ವ್ಯಾಪಾರಕ್ಕೆ ಬರ್ತಾರೆ. ಅಲ್ಲಿ ಇವರು ಮನೆ ಅವ್ರು ಯಾರು ಬಾಡಿಗೆಗೆ ಕಮರ್ಷಿಯಲಿ ಕೊಡದೆ ಹೋಗಿದ್ರೆ ಅಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಈಗ ನಾವು ಯಾರ ಹತ್ರ ಕೇಳೋದು ಹೋಗಿ, ಸುಜಾತ ಅವ್ರ ಮನೆ ಅವ್ರು ಕೊಡ್ತಾ ಇಲ್ಲ ಬಾಡಿಗೆಗೆ, ಅವ್ರು ನಾನು ಇಲ್ಲೇ ವಾಸ ಇರ್ತೀನಿ ಅಂತಾರೆ. ಬಾಕಿ ಇರೋರು ಬಾಡಿಗೆ ಕೊಡ್ತಾರೆ. ಸೊ ಅದು ಸಮಸ್ಯೆ ಅಲ್ಲಿ, ಅದು ಎಲ್ಲ ಕಡೆ ಇದೆ. ನಮ್ಮ ಸೆಂಟ್ರಲಲ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ಮು. ಈಗ ನಾವು ಮಾಡಬೇಕಾಗಿರೋದೇನೆಂದರೆ ಹೇಗೆ ಅದನ್ನು ಮಾನಿಟ್ರ್ ಮಾಡೋದು. ಈಗ ಅವ್ರೇನು ಹೇಳ್ತಾರೆ, ಯಾರು ಬಾಡಿಗೆ ಕೊಟ್ಟಿರೋನು ಇಷ್ಟು ಸ್ಕ್ವೇರ್ ಮೀಟ್ರಿಗೆ 1 ಪಾರ್ಕಿಂಗ್ ಇರಬೇಕು, 2 ಪಾರ್ಕಿಂಗ್. ಇವು ಹಳೆ ಮನೆಗಳು ಬಾಡಿಗೆ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲಿ ಪಾರ್ಕಿಂಗ್ ಬರಲ್ಲ. ಹೊಸದಾಗಿರೋದು ನಾವು ಇದ್ರ ಬಗ್ಗೆನೇ ನಾನು ಎಲ್ಲ ಸ್ಟೋರ್ಸ್ಗೂ ಹೋಗಿ ಒಂದು ಇದು ಕೊಟ್ಟಿದ್ದೆ, ನೋಟಿಸ್ ಕೊಟ್ಟಿದ್ದೀನಿ. ನೀವು ಒಳಗಡೆ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇದ್ರೆ ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಮಾಡಿ, ಓಡಾಡೋಕ್ಕೆ ಮತ್ತೆ ವೆಹಿಕಲ್ ಮೂವ್ ಆಗೋಕ್ಕೆ ಅವಕಾಶ ಮಾಡಿಕೊಡಿ ಅಂತ ಪ್ರತಿಯೊಂದು ಅಂಗಡಿಗೂ ನಾವು ನೋಟಿಸ್ ಕೊಟ್ಟಿದ್ದೀವಿ. ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ಇದ್ರೆ ಕಡ್ಡಾಯವಾಗಿ ಪಾರ್ಕಿಂಗ್ ಮಾಡಿಸ್ಬೇಕು.
ಅದನ್ನ ನಮ್ಮ AW ಮಂಜು ಅವರೇ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ ಅವ್ರಿಗೆ ಪಾರ್ಕಿಂಗ್ ಮಾಡಿ ಅಂತೇಳಿ. ಆಮೇಲೆ ಆ ರೋಡ್ಗಳಲ್ಲಿ ನಾನೊಂದು ಪ್ರಪೋಸಲ್ ಮಾಡೋಣ, ಅಟ್ಲೀಸ್ಟ್ ರೆಗ್ಯುಲರೇಟ್ ಮಾಡಿ. ಈಗ ಅವ್ರೇನು ಹೇಳ್ತಾರೆ 2 ಕಡೆ ಪಾರ್ಕಿಂಗ್ ಇದೆ, ಒಂದ್ ಸೈಡ್ ಪಾರ್ಕಿಂಗ್ ಕೊಟ್ರೆ ಆಲ್ಟರ್ನೇಟಿವ್ ಡೇಸ್ ಆ ಥರ ಏನಾದ್ರು ರೆಗ್ಯುಲೇಟ್ ಮಾಡಿದ್ರೆ ಎಲ್ಲರೂ ಸಮಾಧಾನವಾಗಿ ಬದುಕಲಿಕ್ಕೆ ಆಗ್ತದೆ. ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗ್ತಾರೆ, ನೀವು ಬಂದು ಎತ್ಕೊಂಡು ಹೋಗ್ತೀರಾ, ಅವ್ರಿಗೊಂದು ಎಮರ್ಜೆನ್ಸಿ ಗಾಡಿ ಮನೆಯಿಂದ ಆಚೆ ಎತ್ತಕ್ಕಾಗಲ್ಲ ಅಂದ್ರೆ ಏನ್ ಪ್ರಯೋಜನ? ಕರೆಕ್ಟ್ ಅಲ್ವಾ? ಸೊ ಕ್ಲಿಯರ್ ಮಾಡ್ತಾ ಇದ್ದೀವಿ ಸರ್, ಈಗಾಗಲೇ ಫುಟ್ಪಾತ್ ಅಲ್ಲ ಕರೆಕ್ಟ್, ನೀವು ರೆಗ್ಯುಲೇಟ್ ಮಾಡ್ಬಿಟ್ರೆ ಅದು ತಾನಾಗಿ ಕರೆಕ್ಟ್ ಆಗ್ತದೆ. ಅವಾಗ ಈ ಸಮಸ್ಯೆ ಬರಲ್ಲ ನಮಗೆ. ಸ್ವಲ್ಪ ಅದನ್ನ ರಿಸಾಲ್ವ್ ಮಾಡೋಣ. ನಾನು ಇವ್ರಿಗೂ ಮಾತಾಡ್ತೀನಿ, ನಿಮ್ಮ DCPಗೂ ಮಾತಾಡ್ತೀನಿ, ನೋಡ್ಬಿಟ್ಟು ಒಂದು ಪರ್ಮನೆಂಟ್ ಒಂದು ಏನಾದರೂ ಟ್ರಾಫಿಕ್ ಮಾನಿಟರಿಂಗ್ ಯಾವ ಥರ ಅಂತ ಮಾಡಿಬಿಡಿ. ಈಗಾಗಲೇ ವೈಟ್ ಟಾಪಿಂಗ್ ಅದು ಸ್ಟಾರ್ಟ್ ಆಗಿದೆ ಸರ್, 100 ಫೀಟ್ ರೋಡ್. ಅದು ಏನೋ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಅವಕಾಶ ಕೇಳ್ತಾ ಇದ್ದೀವಿ ಸರ್ ನಾವು. ಅಲ್ಲ ಅದ್ರಲ್ಲಿ ಬರುತ್ತೆ ಪಾರ್ಕಿಂಗ್ದು ನೋಡ್ಕೊಂಡು. ಅಲ್ಲ ನಾನು ಹೇಳೋದು ನೋಡ್ಕೊಂಡು ಒಂದೊಂದು ಸೈಡ್ ಮಾಡಿದ್ರೆ ಅಟ್ಲೀಸ್ಟ್ ಅಷ್ಟು. ಆಮೇಲೆ ಪೇ ಅಂಡ್ ಪಾರ್ಕ್ ಮಾಡಿಸ್ಬೇಕು. ಪೇ ಅಂಡ್ ಪಾರ್ಕ್ ಮಾಡಿದ್ರೆ ಯಾರು ಗಾಡಿ ಇಟ್ಬಿಟ್ಟು ಹೋಗಲ್ಲ, ಪರ್ ಅವರಿಗೆ ಚಾರ್ಜ್ ಆಗ್ತಾ ಇರ್ತದೆ. ಅದೇ ಮಾಡ್ಬೇಕು ಎಲ್ಲಾ ಕಡೆ. ಆವಾಗ ಎಲ್ಲರೂ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನಿಲ್ಲಿಸ್ತಾರೆ, ತಗೊಂಡೋಗಿ. ಇಲ್ಲಾಂದ್ರೆ ಇದು ಬಂದು ನಿಲ್ಲಿಸ್ಬಿಟ್ಟು 1 ದಿವಸ 2 ದಿವಸ ಬಿಟ್ಟು ಆದ್ಮೇಲೆ ತಗೊಂಡೋಗ್ತಾರೆ ಗಾಡಿನ. ಈಗಾಗಲೇ BPMC ಅವರು ಪ್ಲಾನ್ ಮಾಡಿದ್ದಾರೆ ಸರ್. ಇಲ್ಲ ಆಲ್ರೆಡಿ ಶುರು ಆಗಿದೆ ನಮ್ಮ ಇಲ್ಲೆಲ್ಲ. ಪೇ ಅಂಡ್ ಪಾರ್ಕ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್, ಇನ್ಕ್ಲೂಡಿಂಗ್ MG ರೋಡ್ ಅಲ್ಲಿ ಇದೆ ಈಗ. ಸೊ 1 ಅವರ್ಗೆ 10 rupees or 22 rupees ಚಾರ್ಜ್ New ಮಾಡ್ತಾರೆ. vehicle rule has been passed in the legislation, I think. Already this pay and park is come. Yeah. So everywhere it will come, it is automated. So once the vehicle is parked, and every hour the charges will fall. Yeah. So he can't just park it how much ever time he wants. So okay, he'll park, he'll take the vehicle and go. So we'll all, that something like that will also mobilize there also. Correct. So that the issues can be resolved. Correct. See, we just fight without an end is of no use. Nobody is here to fight, we are just resolving problems. Yeah, let's resolve it. Yes. Okay. Yes. With regard to that, we want footpath encroachment cleared in 12th Main, 5th Cross, especially. There is a permanent structure. I don't know. We have fought with it for, I think I met you when Permanent Yoga Park was, that road was renamed. From that time I am fighting for footpath encroachment, commercials. You were earlier always in touch with me. Little later you got somebody else, you left in touch with me. Now again you are in touch with me. So now I have attended your work. Yes. You tell this also will attend. Yes, I don't like publicity. I do whatever best I can. But then now you are telling we'll take it up. Adu nodi Manju avare. Adena ondu. So what Sujata, there's a request. Everybody, oh Sujata, please don't do that. No, I don't want that. I want what I'm telling, diplomatically we will all go in a Sir, this one. it has got time period also. 2 years I've had, and people are daily accidents. You are asking a wrong person 2 years. See, pain. it was just 2 weeks. You told me I have got it done for you. So we'll work now. Leave old. Don't tell 2 years. Tell today you take the time. Okay, we will talk You only tell. of present. Yeah. And then one more thing. Whatever you say, everything may not happen. Correct. Some may happen, some may not happen, some may have some other technical issues. We'll understand those and we'll do Together it. and Yeah. see the best way forward. Yeah, we'll do like that. Okay. all ಈಗ ನೀವು ಆಫೀಸರ್ಸ್ ಬೇಜಾರು ಮಾಡ್ಕೋಬೇಡಿ. ಅವರು ಪಾಪ ಅವ್ರ ಮನೇದ್ ಕೆಲಸ ಹೇಳ್ತಾ ಇಲ್ಲ, ಎಲ್ಲ ಏರಿಯಾ ಹೇಳ್ತಾರೆ. ಆಗಿಲ್ಲ ಅಂದಾಗ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ ಅಷ್ಟೇ. Sir, we with a passion to develop our area, we are doing it. We don't get anything. We get satisfaction. That is all. We understand that. What I'm trying to tell is, Yes. all of us have to Work together. Then only Definitely. something can be Yes. achieved. 2 hands should clap together. So I appreciate whatever complaints are being raised, issues have been brought forward, and we'll try how we can resolve it. With regard to traffic, the turnings are all parking is there, and from Paramananda Yoga Street to 12th A Main, always both sides are parked. And ಅದನ್ನ ಈಗ ನಾನು ಈಗ ಏನ್ ಹೇಳಿದ್ದೀನಿ ಅಂದ್ರೆ, ಟ್ರಾಫಿಕ್ಗೆ ನಾನು ಅವ್ರ DCP ಮಾತಾಡ್ತೀನಿ. ನಮ್ಮ ಟೋಟಲ್ ಏರಿಯಾಲಿ ಪೇ ಅಂಡ್ ಪಾರ್ಕ್ ನ ಮಾಡಿಸ್ಬಿಟ್ಟು ಅದನ್ನ ರೆಗ್ಯುಲೇಟ್ ಮಾಡೋಣ ನಾವು. ಸೊ ಆಟೋಮ್ಯಾಟಿಕ್ ಅದೆಲ್ಲ ಕರೆಕ್ಟ್ ಆಗ್ತದೆ. ಎಲ್ಲಿ ಪಾರ್ಕಿಂಗ್ ಪಾಸಿಬಲ್ ಇದೆ ಪೇ ಅಂಡ್ ಪಾರ್ಕಿಂಗ್ ಮಾಡ್ಸೋಣ, ಇಲ್ಲದೆ ಇರೋ ಕಡೆ ಪಾರ್ಕಿಂಗ್ ನೋ ಪಾರ್ಕಿಂಗ್ ಮಾಡೋಣ. ಅವಾಗೆಲ್ಲ ಆಟೋಮ್ಯಾಟಿಕ್ ಕರೆಕ್ಟ್ ಆಗ್ತದಲ್ಲ. ಈಗ ಅಲ್ಲಿ ರೆಗ್ಯುಲೇಟ್ ಆಗದೆ ಇರೋದ್ರಿಂದ ಎಲ್ಲಂದ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇರೋದು, ಅದನ್ನ ಸರಿ ಮಾಡ್ಸೋಣ ನಾವು. Sir, another one thing, timing should be increased on the from 80 feet to this side of from east to west side.
it is very short period, that is only 30 seconds they give, and even old people cannot cross the road, sir. The timing should be, frequency should be increased. ನೋಡಿ ಅದು ಫ್ರೀಕ್ವೆನ್ಸಿ, ಸಿಗ್ನಲ್ ಫ್ರೀಕ್ವೆನ್ಸಿ ಜಾಸ್ತಿ ಕೇಳ್ತಾರೆ, ಅದು ನೋಡಿ ಮಾ ಅದು. Website. ಓಕೆ ಸುಜಾತ, ಥ್ಯಾಂಕ್ ಯು ಮಾ. Thank you. The budget we have asked is for footpath and yeah. Thank you so much once again for the opportunity given. Thank you. Anybody else? ಹಲೋ ಸರ್, ನಮಸ್ಕಾರ ಸರ್. ಹಾಂ ನಮಸ್ಕಾರ ಸರ್, ವಿವೇಕ್ ನಗರ್ 7th ಲೈನಿಂದ ಅದು ಸ್ಯಾನಿಟರಿ ಲೈನ್ ತುಂಬ ಪ್ರಾಬ್ಲಮ್ ಇದೆ ಸರ್. ಇದು ಲಾಸ್ಟ್ ಟೈಮ್ ಕಂಪ್ಲೇಂಟ್ ಏನೋ ಅವ್ರು ಕೊಟ್ಟಿದ್ದೀವಿ ಸರ್. ಲಾಸ್ಟ್ ಟೈಮ್ ಭೀಮಣ್ಣ ಇದ್ರು, ಭೀಮಣ್ಣ ಇರುವಾಗ ಅದೊಂದು ಅದು ಹಳೇದು ಅಣ್ಣ. ಈಗ ನೀವು ಕಂಪ್ಲೇಂಟ್ ಈಗ ಕೊಡ್ತಾ ಇದ್ದೀವಿ ಸರ್. ಭೀಮಣ್ಣ ಅವ್ರದ್ದು ಕಂಪ್ಲೇಂಟ್ ತುಂಬಾ ಹಳೇದಾಯ್ತು. ಹೌದು ಸರ್. ಈಗ ನೀವು ಕೊಡಿ. ಇದೆ. ಯಾರು ಅದು ವನಾರ್ಪೇಟೆ ಈಗ ಕಂಪ್ಲೇಂಟ್ ಕೊಡಿ. ರೈಟಿಂಗ್ ಅಲ್ಲಿ ತಂದಿದ್ದೀರಲ್ವಾ? ತಂದಿದ್ದೀನಿ ಸರ್. ಕೊಡಿ ಅಣ್ಣ, ಅದು ತಗೊಳ್ಳಿ. ಓಕೆ, ಥ್ಯಾಂಕ್ ಯು. ಆಮೇಲೆ ಸ್ಟ್ರೀಟ್ ಲೈಟ್ ಕೂಡ ತುಂಬ ಪ್ರಾಬ್ಲಮ್. ಅದೆರಡು ತಗೊಳ್ತೀವಿ, ಕೊಡಿ ನೀವು. ಮಂಜಪ್ಪ ಅವ್ರು ಬಂದಿದಾರ? ಸ್ಟ್ರೀಟ್ ಲೈಟ್ ಯಾರಿದ್ದಾರೆ? ಮಂಜಪ್ಪ ನೋಡಿ, ಆ ವಿವೇಕ್ ನಗರ್ ಅಂತೆ, ಫರ್ದರ್ ಅಲ್ವಾ? ವಿವೇಕ್ ನಗರ್. ಹಲೋ, ಸ್ಟ್ರೀಟ್ ಲೈಟ್ ಸ್ವಲ್ಪ ಚೆಕ್ ಮಾಡಿ ಮಂಜಪ್ಪ ಅವರೇ. ಓಕೆ, ಆಯ್ತಲ್ಲ. ಆಂಜನೇಯ ಟೆಂಪಲ್ ಹತ್ರ ಮೇನ್ ರೋಡ್ ಅಲ್ಲಿ ಸಿವೇಜ್ 24 hours ಲೀಕೇಜ್. ಆಂಜನೇಯ ಟೆಂಪಲ್ ಅಂದ್ರೆ ನೀವು ಏರಿಯಾ ಎಲ್ಲ ಹೇಳ್ಬೇಕಲ್ಲ. ಸರಿ, ನೀವು ಬರ್ಕೊಡ್ತೀವಿ. ಮೋಟಪ್ಪನ ಪಾಳ್ಯ, ಕಾಪ್ರೇಟಿ ಪಾಳ್ಯ ಕಂಪ್ಲೇಂಟ್ ಬರ್ಕೊಂಡು ತಂದಿದ್ರಲ್ವಾ? ಮಾಡ್ಕೊಟ್ಟಿದ್ದಾನೆ. ತಗೊಳ್ತೀವಿ ಬಿಡಿ. ಅದು ಏನು ಇಲ್ಲ ಸರ್, 24 hours ಮೇನ್ ರೋಡ್ ಎಲ್ಲ ಅದೇ ತೊಳ್ಕೊಂಡು ಡಬಲ್ ರೋಡ್ ಗಂಟ ಹೋಗುತ್ತೆ ಸರ್. ಅದು ಏನು ಆ ಶ್ರೀನಿವಾಸ್ ಅವ್ರು ಕೇಳಿದ್ರೆ ಇದು ಮಳೆಗಾಲದ ಮೇಲೆ ಏನಪ್ಪ ಅದು? ಹೋಗ್ತಾ ಅಂತಾರೆ ಅವರು. ಬನ್ನಿ ಪ್ಲೀಸ್ ಕೂತ್ಕೊಳ್ಳಿ. ಅಲ್ಲಿ ಯಾರು ನಿಂತಿದ್ದೀರಿ? ಆಫೀಷಿಯಲ್ಸ್ ಆದ್ರೆ ಈ ಕಡೆ ಬನ್ನಿ, ಬಾಕಿರೋರಾದ್ರೆ ಆ ಕಡೆ ಬನ್ನಿ. ಇವಾಗಲೂ ಬರ್ತಾ ಇದೆ ಸರ್ ಅಲ್ಲಿ. ಎಲ್ಲಿ? ಅಲ್ಲೇ ಆಂಜನೇಯ ಟೆಂಪಲ್ ಹತ್ರ. ಮಳೆ ಬಂದಾಗ ಸಬ್ಮೇನ್ ಫುಲ್ ಅದ. ಮಳೆ ಬಂದಾಗಲ್ಲಪ್ಪ, ಯಾವಾಗ್ಲೂ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇವಾಗಲೂ ಆಗ್ತಾ ಇದೆ ಸರ್ ಅಲ್ಲಿ. ರಿಪ್ಲೇಸ್ಮೆಂಟ್ ಮಾಡ್ಕೊಟ್ಟಿದ್ವಿ ಆಂಜನೇಯ ಟೆಂಪಲ್ ಹತ್ರ. 300 RCC ಹಾಕಿದೆ ಸರ್. ಸೊ ಚೆಕ್ ಮಾಡಿ ರೆಡಿ ಮಾಡಿಸ್ಕೊಡು. ಅದು ಕಂಪ್ಲೇಂಟ್ಸ್ ಬರಬಾರ್ದು ನಮ್ಗೆ ಮೀಟಿಂಗ್ ಅಲ್ಲಿ ಕೂತ್ರೆ ನೋ ಕಂಪ್ಲೇಂಟ್ ಶುಡ್ ಬಿ ದೇರ್. ಹೊಸದೇನಾದ್ರೂ ಐಡಿಯಾಸ್ ಬಂದ್ರೆ ಪರವಾಗಿಲ್ಲ. ಬರೀ ಹಳೇದೇ ಕಂಪ್ಲೇಂಟ್ ಹೇಳ್ತಾ ಇದ್ರೆ ಹೆಂಗಾಗ್ತದೆ? BWSS ಇದೆ ಮೇಜರ್, ನೀವು ಅಟೆಂಡ್ ಮಾಡ್ತಾ ಇಲ್ಲ. ನೀವು ಇಲ್ಲ ಸರ್, ಅದು ಅಟೆಂಡ್ ಮಾಡಿ. ಅದು ಓಕೆ. ಆಮೇಲೆ ರೋಡ್ ಎನ್ಕರೇಜ್ಮೆಂಟ್ ಸರ್, ಸಿಕ್ಕಾಪಟ್ಟೆ ಜನ ರೋಡ್ ಎನ್ಕರೇಜ್ ಮಾಡಿ, ಅದನ್ನ ನೀವೇ ಬಂದು ಸಾಲ್ವ್ ಮಾಡ್ಬೇಕು ಸರ್. ನಾನು ಹೆಂಗ್ ಸಾಲ್ವ್ ಮಾಡೋದು? ನಾನೇ ಆಗಲ್ಲ ಸರ್, ನೀವು ಬಂದ್ ಮಾಡ್ರಿ. ಮಾತಾಡೋಣ, ಬರೋಣ. ನಾನು ಬರ್ತೀನಿ, ನಂದೇನು ಸಮಸ್ಯೆ ಇಲ್ಲ. ನೋಡಿ, ಇಲ್ಲ ನೀವೇ ಮಾಡಿ ಸರ್, ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇದು ಮಾಡಿಬಿಟ್ಟು ಇದು ಮಾಡಿ. ಅದು ನೋಡಿ, ಅದು ಎನ್ಕ್ರೋಚ್ಮೆಂಟು ಮೋಟಪ್ಪನ ಪಾಳ್ಯ ನೋಡಪ್ಪ, ಅದು ಒಂದು ಸ್ವಲ್ಪ. ಓಕೆ ಸರ್, ನಮಸ್ತೆ ಸರ್. ಸರ್, ಇದು ಇನ್ಫೆನ್ಷನ್ ಚರ್ಚ್ ಹತ್ರ ಪಾಯಿಂಟ್ ಕಸ ಎಲ್ಲ ತೆಗೆದಿದೆ, ಕ್ಲಿಯರ್ ಆಗಿದೆ ಎಲ್ಲ ಈಗ. ಮಾಡ್ತಾ ಇದೀವಲ್ಲ. ಅಗ್ಲಿ ಇಂಡಿಯನ್ ಅವ್ರಿಗೆ ಹೇಳಿದೀವಿ. ರೋಡ್ ಒಂದು ಬಾಕಿ ಇದೆ ಸರ್. ಅಲ್ಲಲ್ಲ, ಅಗ್ಲಿ ಇಂಡಿಯನ್ ಅವ್ರನ್ನ ನಾನು ಅರುಣ್ ಅವ್ರ ಹತ್ರ ಮಾತಾಡಿ ಅದನ್ನ ಸ್ಟಾರ್ಟ್ ಮಾಡಿಸಿದೀವಿ. ಅಲ್ಲಿ ಅದನ್ನ ಕ್ಲೀನ್ ಮಾಡಿ ಸ್ವಲ್ಪ ಸರಿ ಮಾಡ್ತಾರೆ. ಇಲ್ಲ, ಅದು ತಗೊಳ್ತೀವಿ ಈಗ ಇಮಿಡಿಯೇಟ್ ಆಗಿ. ತುಂಬಾ ಪೆಂಡಿಂಗ್ ಇದೆ ಸರ್. ಇಲ್ಲ, ಆ ರೋಡುನು, ಆ ಬಸ್ ಬೇ, ಅಲ್ಲೊಂದು ಟಾಯ್ಲೆಟ್, ಅದೆಲ್ಲ ಸ್ವಲ್ಪ ರೆಡಿ ಮಾಡಿಸ್ತೀವಿ. ಅಲ್ಲೊಂದು ನಮ್ಮ ಸಾಲಿಡ್ ವೇಸ್ಟ್ ಅವ್ರದ್ದು ಅದೊಂದು ರೆಡಿ ಮಾಡಿ. ಆ ಬೆಸ್ಕಾಂ ಅವ್ರ ಹತ್ರ ಆ ಕೇಬಲ್ ಒಂದು KPTCL ಶಿಫ್ಟ್ ಮಾಡಬೇಕು. ಮಂಜು, ನೀವು ಮಾತಾಡಿದ್ರಿ ಮಧು ಅವರೇ, ಅದೊಂದು ಸ್ವಲ್ಪ ಬೇಗ ಮಾಡಿಸ್ಬಿಡಿ. ಅದು KPTCL ಅದೊಂದು ಸಿಂಗಲ್ ಪೋಲ್ ಮಾಡಿಬಿಟ್ರೆ ಗಾಡಿ ರೈಸ್ ಮಾಡೋಕ್ಕೆ ತೊಂದರೆ ಇಲ್ಲ, ನೋ ಇಶ್ಯೂಸ್ ಅವಾಗ. ಸರ್, ಮತ್ತೆ ವಿವೇಕ್ ನಗರ ಫರ್ದರ್ ಎಕ್ಸ್ಟೆನ್ಷನ್, ಮತ್ತೆ ಈಗ ಸರ್ ಇದು ವಿವೇಕ್ ನಗರ 4th ಮೇನ್ ಸರ್. ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಡ್ರೈನೇಜ್ ಲೈನ್ಸ್ ಆಗಿದೆ, ಅದು ಅಪ್ರೂವಲ್ ಆಗಿಲ್ಲ ಅಂತ ಹೇಳ್ತೇವೆ ಸರ್. ಅದೊಂದು ಲೈನ್ ಹಾಕ್ಬಿಟ್ಟು ಪೊಲೀಸ್ ಸ್ಟೇಷನ್ ರೋಡು, ಅದೊಂದು ರೋಡ್ ಆದರೆ ಎಲ್ಲ ಸಮಸ್ಯೆ ಪ್ರಾಬ್ಲಮ್ಸ್ ಇರಲ್ಲ ಸರ್. ಎಲ್ಲ ಏನದು? ಡ್ರೈನೇಜ್ ಸರ್, ಶ್ರೀನಿವಾಸ್, ಅದೊಂದು ಪೆಂಡಿಂಗ್ ಇದೆ. ಬೇರೆಲ್ಲ ಕೆಲಸ ಆಗಿದೆ ಸರ್ ಅಲ್ಲಿ. ಎಸ್ಟಿಮೇಟ್ ಕಳಿಸಿವಿ ಸರ್, ಆ್ಯಕ್ಷನ್ ಪ್ಲಾನಿಗೆ ಅಪ್ರೂವ್ ಆದ್ಮೇಲೆ ಮಾಡ್ಕೊಡ್ತೀವಿ ಸರ್. ಇನ್ನೊಂದು 2 months ಆದ್ರೆ ಏನಾದರೂ ಆಗುತ್ತೆ. ಇಲ್ಲ, ಆ್ಯಕ್ಷನ್ ಪ್ಲಾನಲ್ಲಿ ಅದನ್ನು ಸೇರಿಸಿದ್ದೀವಿ ಸರ್ ನಾವು. ಈಗ ನೋಡಿ, ಅದೊಂದು ಸ್ಪೆಷಲ್ ಇದ್ರಲ್ಲಿ ಅದೊಂದು ಮಾತ್ರ ತಗೊಂಡ್ಬಿಡಮ್ಮ. ಸರಿ ಸರ್, ಓಕೆ ಸರ್. ಮತ್ತೆ ಸೊನ್ನೆನಲ್ಲಿ ಇದು ಹಕ್ಕುಪತ್ರ ಕೇಳಿದ್ವಿ ಲಾಸ್ಟ್ ಟೈಮ್ ಫಸ್ಟ್ ಮೀಟಿಂಗ್ ಅಲ್ಲೇ. ಅದು ಮಾತಾಡಿದೀವಲ್ಲ, ಸೊನ್ನೆನಲ್ಲಿ ಹಕ್ಕುಪತ್ರ. ಯಾರು? ಚಂದ್ರಪ್ಪ ಮಾಡಿ, ಅದೊಂದು ನಾನು ತಗೊಂಡು ಬನ್ನಿ ಅಂತ ಹೇಳಿದೆ ನಿಮಗೆ ಫೈಲು. ರೆಡಿ ಮಾಡಿ. ಅದು ಇವಾಗೆಲ್ಲ ಗೌರ್ಮೆಂಟು ಅದೇನು ಇದು ಮಾಡಿದಾರಲ್ಲ, ಕೊಟ್ಬಿಡೋಣ, ಅದನ್ನ ಮುಗಿಸಿ ಅದು ತಗೊಂಡು ಬನ್ನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ನಾವು ವಿಲ್ ಗೆಟ್ ಆನ್ ಟು ದ. ಎಸ್ ಸರ್. ಹಾಂ
Sir, good morning. Sir, I will not take much of your time. This is regarding one is water problem. Mr. Mamta Madam or Mr. Nagarajan from AE. Sir, for the last 1 month, I think we are not getting sufficient water in Domlur, second stage. I think even today, ಯಾರಮ್ಮ? Mr. Mamta Madam. See what today is our term. Water has not come. For the last, before that it was all right. For the last 1 month, they are not getting sufficient water. I think I like to, because people have already given a complaint through the book, Idabar. Okay, sir. You tell the complaint now. We'll attend. Let's not waste time. Madam, that you have to take care of now. Sir, let the madam answer, sir. Yeah, you should give. You have to listen. No, you are talking. Then how anybody will? I am listening, sir. Yeah, Mamta. ಹೇಳಿಮ್ಮ, ಏನದು ನಾಗರಾಜ್? ಇಂದಿರಾನಗರಿಂದ ಸಪ್ಲೈ ಸ್ವಲ್ಪ ಕಮ್ಮಿ ಬರ್ತಾ ಇತ್ತು, ಹಂಗಾಗಿ ಅಲ್ಲಿ ಅದು ಎಕ್ಸ್ಕ್ಯೂಸ್. ನೀವು ಅದನ್ನ ಕಮ್ಮಿ ಬರ್ತಾ ಇತ್ತು ಅಂತೆಲ್ಲ ಹೇಳಕ್ ಸರಿ ಇಲ್ಲಮ್ಮ. ನಾಗರಾಜ್ ಯಾಕೆ ರೀ ಅದು? ನಿಮಗ್ ಬರಲ್ವಾ ಅದು? ಮತ್ತೆ ಯಾಕೆ ಅದು ಅಟೆಂಡ್ ಮಾಡಿ? ಕರೆಕ್ಟ್ ಆಗಿತ್ತಂತಲ್ಲ ನೀರು? ಯಾರೋ ಹಳೆ ಕಾರ್ಪೊರೇಟರ್ ಏನಾದ್ರು ಆಟ ಆಡ್ತಾ ಇದ್ದಾರಾ? ನೋಡಿ, ಸ್ವಲ್ಪ ಎಲ್ಲ ಕಾರ್ಪೊರೇಟರ್ ಎಲೆಕ್ಷನ್ ಬರುತ್ತೆ ಅಂತ ನೀರು ನಿಲ್ಸೋದು ಮತ್ತೆ ಬರೋದು, ಅವರೇ ಬಿಡಿಸೋದು, ಅದೆಲ್ಲ ಆಗ್ಬಾರ್ದು. ಅರ್ಥ ಆಯ್ತಾ? ಕರೆಕ್ಟ್ ಆಗಿ ಮಾಡಿಸ್ಕೊಡಿ ಇಮಿಡಿಯೇಟ್ ಆಗಿ. ದೇ ವಿಲ್ ಕಮ್ ಅಂಡ್ ಅಟೆಂಡ್, ಸರ್. Sir, otherwise, please keep me posted. You have my number. No, I will just give the all to my grandson. No. You please keep me posted about this, whether they have rectified or not. In fact, I want to tell you on 26th when you came to Navin Reddy Gaon, by the time I go, you were very busy. Okay. No, sir. Yeah, we'll attend this one, sir. Okay. Sir, will they give tomorrow, please, madam? Can you give tomorrow? Tomorrow, no. Next supply they will give. Next supply one Sunday only, sir. ಇಲ್ಲ ಸರ್, ಇವತ್ತು ನೈಟ್ ಇದೆ ಇವತ್ತು ನೈಟ್ ಮಾಡ್ಕೊಡಮ್ಮ. ಲಿಂಕಿಂಗ್ ವರ್ಕ್ ಇರೋದ್ರಿಂದ ಬಂದಿರಲಿಲ್ಲ. ಲಾಸ್ಟ್ ಸಪ್ಲೈ ಲಿಂಕಿಂಗ್ ವರ್ಕ್ ಇತ್ತು, ಸೊ ಲಾಸ್ಟ್ ಸಪ್ಲೈ ನೀರು ಬಂದೇ ಇರಲಿಲ್ಲ. ಓಕೆ, ಈಗ ಇವತ್ತಿದೆ ಅಂತಲ್ಲ, ಇವತ್ತು ಮಾಡ್ಕೊಡಿ ಮತ್ತೆ. ನಾಗರಾಜ್, ಓಕೆ, ದೇ ವಿಲ್ ಡೂ ಇಟ್ ಟುಡೇ. Thank you, sir. Madam, please relax, madam. Sit down. You want to say something? Same thing. No, yeah. Please sit down. We'll give you. Don't worry. ಮೇಡಮ್, ಈಗ ಮಮತಾ ಕೈಯಲ್ಲಿ ಸಿಕ್ಕಿದ್ರೆ ಎರಡು ಬಾರ್ಸಂಗಿದ್ದಾರೆ. ಕೂತ್ಕೊಳ್ಳಿಮ್ಮ. ಮಮತಾ ಆ ಮೇಡಮ್ ಕೈಗೆ ಸಿಕ್ಕಿದ್ರೆ ಈಗ ಎರಡು ಬಾರಿಸ್ತಾರೆ ನೋಡು. ಅಷ್ಟು ಪ್ರಾಬ್ಲಮಲ್ಲಿ ಇದ್ದಾರೆ ಪಾಪ ಅವರು. ಇಮಿಡಿಯೇಟಾಗಿ ಅಟೆಂಡ್ ಮಾಡಿಕೊಡಿಮ್ಮ. ದೇ ವಿಲ್ ಅಟೆಂಡ್, ಮೇಡಮ್. ಯಾ ಮಹೇಂದ್ರ ಪಾಲ್, ಏನಣ್ಣ ಹೆಲ್ಮೆಟ್ ಹಾಕೊಂಡು ಬಂದ್ಬಿಟ್ಟಿದ್ದೀರಾ? ವಯಸ್ಸಾಯ್ತಲ್ಲ. ಯಾರಿಗೆ? ಹೆಲ್ಮೆಟ್ಗೆ? ನಿಮ್ಗ? ನನಗೆ ಹೆಲ್ಮೆಟ್ ಹೊಸ ಸರ್. ಹೇಳಿ ಪಾಲ್. ನಂದು ಒಂದು ಹೌಸ್ ಟ್ಯಾಕ್ಸ್ ಪ್ರಾಬ್ಲಮ್ ಇದೆ. ಸೊ ಲಾಂಗ್ ಪೆಂಡಿಂಗ್ ಕೇಸು. ಐ ಹ್ಯಾಡ್ ಗನ್ ಫಾರ್ ಅನ್ ಅಪೀಲ್. ಯಾರಪ್ಪ ಅಲ್ಲಿ? ಯಲಗುಂದಪಾಳ್ಯ. ಯಾರು ಟ್ಯಾಕ್ಸ್ ಯಾರು? ಬಸವರಾಜ್ ಅವರು ಇಲ್ಲ ಸರ್, ಅವ್ರು ಬರಲಿ, ಅವ್ರನ್ನ ಕರೆಸು. ಮಾತಾಡೋಣ. ವಾಟರ್ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ವಾಟರ್ ಪ್ರಾಬ್ಲಮ್ ಇದೆಯಾ? ಟ್ಯಾಕ್ಸ್ ಪ್ರಾಬ್ಲಮ್ ಇಲ್ಲ. ಬೋರ್ಡ್ನಲ್ಲೇ ತಗೊತಾ ಇದ್ದೀನಿ. ನನಗೆ ಆ ಬಿಲ್ ಕಟ್ಟೋದಕ್ಕೆ ಅವರು ನೀವು ಕಳಿಸಿದ್ರಿ ಲಾಸ್ಟ್ ಟೈಮ್ ಇ ಹತ್ರ ಹೋಗಿದ್ದೆ. ಹೋಗಿ ಅವ್ರು ಏನೂ ಮಾಡಲಿಲ್ಲ. ಏನ್ ಶ್ರೀನಿವಾಸ್, ವಾಟರ್ ಸಪ್ಲೈ ಇದಾ? ಸರ್, ನನ್ನ ಬಿಲ್ಲು ಯಾವ್ದ್ರದ್ದು ಬಿಲ್ಲು? ನಂದು ವಾಟರ್ ಬಿಲ್ಲು. ಅದೇ BWSSB. ಸಾರಿ, ಹೌದೌದು. ಅದನ್ನ ಯಾರು ಕಟ್ಟಬೇಕು? ನೀವು ಕಟ್ಟಬೇಕಲ್ಲ? ನಾನು ಕಟ್ಟಬೇಕು. ಅದಕ್ಕೆ ಅಪೀಲ್ಗೆ ಹೋಗಿದ್ದೆ ನಾನು. ನೋಡಪ್ಪ, ಅದು ಶ್ರೀನಿವಾಸ್ ರಿಸಾಲ್ವ್ ಮಾಡಿಕೊಡಿ. ಅದು ಅಡ್ಮಿಟ್ಟು ಎಷ್ಟು ಬಂದಿದೆ ಬಿಲ್ಲು? 1,11,000. ಅದು ನೋಡಿ, ಅದೇನೋ ಹೆಚ್ಚು ಕಮ್ಮಿ ಆಗಿ ಲಾಸ್ಟ್ ಟೈಮ್ ಮಾತಾಡಿದ್ವಲ್ಲ. ಮಾತಾಡಿದ್ದೆ, ಹೋಗಿದ್ದೆ. ಅರಿಯರ್ಸ್ ಇದೆ ಅಂತ ನೋಡಿ, ಅದು ನೋಡಿ ಕುತ್ಕೊಂಡು ಕ್ಲೋಸ್ ಮಾಡಿ. ನಾನು ಮಾಡಕ್ ರೆಡಿ ಆಗಿದ್ದೀನಿ ಸರ್. ಅವ್ರು ಕರೆದಿಲ್ಲ. ನೋಡಪ್ಪ ಶ್ರೀನಿವಾಸ್, ಅದಾಲತೆ ಆಗ್ತಾ ಇಲ್ಲ. ಅದಾಲತ್ಗೆ ಹೋಗ್ಬೇಕು ಫಸ್ಟ್. ಅದಾಲತೆ ಆಗ್ತಾ ಇಲ್ಲ. ನಾನು ಹೋಗಿ ಸಾಕಾಗ್ಬಿಡೈತೆ. ಅದಾಲತ್ ಹೋದ್ರೆ ಇವತ್ತಿಲ್ಲ, ನೆಕ್ಸ್ಟ್ ಮಂತ್ ಟ್ಯೂಸ್ಡೇ. ಅದಾಲತೆ ಆಗ್ತಾ ಇಲ್ಲ ಸರ್. ಎವ್ರಿ ಮಂತ್ ಫಸ್ಟ್ ಥರ್ಸ್ಡೇ ಅದಾಲತ್ ಇರುತ್ತೆ, ವಾಟರ್ ಅದಾಲತ್ತು. ಬಂದು ಹೋಗಿರೋದು ಸರ್. ಬಂದಿಲ್ಲ. ನಾವು ಯಾವ ವಾಟರ್ ಅದಾಲತ್ತು ಎಲ್ಡ್ ಮಾಡಿಲ್ಲ ಇದುವರೆಗೆ. ಸ್ಟಾಪ್ ಬಂದು ಮೀಟ್ ಮಾಡ್ತೀನಿ. ಬನ್ನಿ, ನೀವು ರಿಕ್ವೆಸ್ಟ್ ಕೊಟ್ಟು ಅಟೆಂಡ್ ಮಾಡಿ. ಅದಾಲತ್ ಎವ್ರಿಬಡಿ ಹ್ಯಾಸ್ ದ ಚಾನ್ಸಸ್. ರೈಟ್. ಥ್ಯಾಂಕ್ ಯು. ಅದೊಂದು ಅಟೆಂಡ್ ಮಾಡಿಕೊಡಪ್ಪ, ಅದು ಇಮಿಡಿಯೇಟ್ಲಿ. ಓಕೆ.
ಮಾತಾಡ್ಬೇಕಾ ಕುಮಾರ್? ಹಾಂ, ಸರ್, ದೊಮ್ಲೂರಲ್ಲಿ BBMP ಆಫೀಸ್ ಹಿಂದ್ಗಡೆ ಗೋಶಾಲೆ ಶಿಫ್ಟ್ ಮಾಡೋಕ್ಕೆ ಒಂದು ಲೆಟರ್ ಕೊಟ್ಟಿದ್ದೆ ಜನವರಿ 12ನೇ ತಾರೀಕು. ಸೊ ನಿನ್ನೆ ಮಂಜುನಾಥ್ ಸರ್ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅದಕ್ಕೆ ಮೀಟಿಂಗಲ್ಲಿ ಹೇಳೋಕ್ಕೆ ಹೇಳಿದೆ ಸರ್. ಅವರು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರಂತೆ, ಹಸು ಹಾಲು ಕರೀತಾ ಇದ್ದೀವಿ, ಸಗಣಿ ಎಲ್ಲ ನಾವು ತೆಗಿತೀವಿ, ಕ್ಲೀನಾಗಿ ಇಟ್ಕೊಳ್ತೀವಿ ಅಂತ. ಇಲ್ಲ ಸರ್, ಅದರಲ್ಲಿ 3 ಜನಕ್ಕೆ ಡೆಂಗ್ಯೂ ಬಂದಿತ್ತು. ಒಬ್ಬರದ್ದು ರಿಪೋರ್ಟ್ ತಂದಿದ್ದೀನಿ ನಾನು. ಅಲ್ಲ, ಡೆಂಗ್ಯೂ ಬಂದಿದ್ರೆ ಅದು ಬೇರೆ ಟ್ರೀಟ್ಮೆಂಟ್. ಅದು ಹಿಂದ್ಗಡೆ ಫುಲ್ ಟೋಟಲ್ ಮೋರಿ ಎಲ್ಲ ಬ್ಲಾಕ್ ಆಗಿದೆ. ಹಸುಗೂ ಡೆಂಗ್ಯೂಗೂ ಸಂಬಂಧ ಇಲ್ಲ. ಹಸು ಕಂಪ್ಲೇಂಟ್ ಮಂಜುನಾಥ್ ಅವ್ರು ಮಾತಾಡಿದ್ದಾರೆ. ಅವರು ಅದನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ, ನಾವು ಹಸು ಹಾಲು ಕರೀತಾ ಇದ್ದೀವಿ, ಕ್ಲೀನ್ ಮಾಡಿ ಇಡ್ತೀವಿ, ನಾವು ಏನು ಗಲೀಜ್ ಮಾಡಲ್ಲ ಅಂತ. ಇಲ್ಲ, ಅವರೇ ಕೇಳಿದ್ರು ಸರ್. 2 ಶೆಡ್ ಅಲ್ಲಿ ಕೊಡೋಕ್ಕೆ ನನ್ನ ಹತ್ರ ಕೇಳಿದ್ರು. ಅದಕ್ಕೆ ರಿಕ್ವೆಸ್ಟ್ ಕಳಿಸಿದ್ದೆ ನಾನು. ಅಲ್ಲಿ ಶೆಡ್ ಇದೆಯಾ ಕೊಡಕ್ಕೆ? ಶೆಡ್ ಇಲ್ಲ ಅಂತ ಅಲ್ಲಿ ಕೊಡಕ್ಕೆ. ಅದೇ ಜಾಗ ಇದೆ, ಅವರು ಕಟ್ಕೊಳಕ್ಕೆ. ಹಾಂ, ಆಯ್ತು ಮಂಜುನಾಥ್, ನೀವು ಮಾತಾಡ್ಕೊಂಡು ನೋಡಿ ಅದನ್ನ ಒಂದು ರಿಸಾಲ್ವ್ ಮಾಡಮ್ಮ. ಸರಿ ಸರ್. ಡೆಂಗು ಇದ್ರೆ ನಾವು ಲೈಟ್ ಆಗಿ ತಗೊಳಕ್ಕಾಗಲ್ಲ. ಅಲ್ಲ, ಡೆಂಗು ಇರೋರ್ನ ಒಂದು ಸ್ವಲ್ಪ ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡಪ್ಪ. ಇದು ಡೆಂಗು ಹೆಡ್ ಕ್ವಾರ್ಟರ್ಸ್ ಇಲ್ಲೇ ತಗೊಳಪ್ಪ. ಸರ್, ಮೋರಿ ಫುಲ್ ಬ್ಲಾಕ್ ಆಗಿದೆ BBMP ಸುತ್ತಮುತ್ತ. ಹಾಗೂ ಸರ್ವಿಸ್ ರೋಡ್ ರಾಜ್ ಕಾಲುವೆ ಕ್ಲೋಸ್ ಆಗಿದೆ. ರೈಟಿಂಗ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕಂಪ್ಲೇಂಟ್ ಅದು ಅಟೆಂಡ್ ಮಾಡ್ತಾರೆ ಮಂಜುನಾಥ್ ಅವರು. ಸರ್, ಆಮೇಲೆ ನೀರ್ದು BWSSBದು ವಾಟರ್ ರಿಕ್ವೆಸ್ಟ್ ಕಳಿಸಿದ್ವಿ. ಅವರು ಬಜೆಟ್ ಇಲ್ಲ ಅಂತ ಅವರು ಲಾಸ್ಟ್ ಟೈಮ್ ಹೇಳಿದ್ರು. ನೀವು ಎಮರ್ಜೆನ್ಸಿ ಬಜೆಟ್ಗೆ ಸೇರಿಸಿ ಅಂತ ಹೇಳಿದ್ರಿ ಅವ್ರಿಗೆ. ಏನದು ನಾಗರಾಜ್? ಮಮತಾ, ಏನಮ್ಮ ಅದು? ಹಾಂ, ಹೊಸ ಲೈನ್ ಹಾಕಕ್ಕೆ ಅದೊಂದು ಯಾವಾಗ ಮಾಡ್ತೀರಿ? ಮಾಡಿಬಿಡಿ ಅದೊಂದು ಬೇಗ. ಆಯ್ತು, ಬೇಗ ತಗೊಳ್ಳಿ. ಈ ಬಜೆಟ್ ಆದ್ಮೇಲೆ ತಗೊಳ್ತಾರಂತಮ್ಮ ಏಪ್ರಿಲಲ್ಲಿ. ಓಕೆ, ರೈಟ್, ಥ್ಯಾಂಕ್ ಯು. ಈಗ ವಾರ್ಡ್ ಮೆಂಬರ್ಸ್, ಈಗ ಈ ಸರಿ ನಾವು ವಾರ್ಡ್ ಈ ಕಂಪ್ಲೇಂಟ್ಸ್ ಮೀಟಿಂಗ್ ಇಟ್ಕೊಂಡಿರಲಿಲ್ಲ. ನೀವೆಲ್ಲ ಲೇಟಾಗಿ ಬಂದಿರೋದ್ರಿಂದ ನಾನು ಅವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ. ಈಗ ನೀವು ಮೆಂಬರ್ಸ್ ದಯವಿಟ್ಟು ನೀವು ಮೀಟಿಂಗ್ಗೆ ಟೈಮಿಗೆ ಬರಲ್ಲ ಅಂದರೆ ನೀವು ಅಟ್ಲೀಸ್ಟ್ ಇದು ಕ್ವಿಟ್ ಮಾಡಬೇಕು, ಟೈಮಿಗೆ ಬರಬೇಕು. ಇಲ್ಲ ಅಂದರೆ ದರ್ ಇಸ್ ನೋ ಯೂಸ್. ರಾಜ್ಗುಡ್ಡಿ ಪಾಕದೆ ಮುಂದೆ ಬಿಡಿ. ಹೇಗೆ ಲೇಟಾಗಿ ಬರ್ತೀರಾ? ಮೀಟಿಂಗ್ ಬರಬೇಕಲ್ಲ. ಹಾಂ, MLA ಬರಲ್ಲ ಅಂತ ಇಲ್ಲಿ ಒಬ್ಬರು ಕೂತ್ಕೊಂಡು ಕಂಪ್ಲೇಂಟ್ ಮಾಡಿದ್ರು. ನಾನು 10:25 ಇಲ್ಲಿ ಬಂದ್ಬಿಟ್ಟೆ ನಾನು ಇವತ್ತು. No, I said I am generally giving half an hour because let all settle down. I can come at 10 o'clock only. I have no problem. I am ready. It is not, I am not late. See, today now you came late. You see how people are coming. If we tell 10:30, now it is going to be 11:45. Still members only did not come. How to conduct meeting? Okay, ಈಗ ದೊಮ್ಲೂರು ಸ್ಟಾರ್ಟ್ ಮಾಡಿ. ಈಗ ನಾವು ಈ ಸರಿ ನಿಮಗೆ ಒಂದು ಮೆಸೇಜ್ ಹಾಕಿದ್ವಿ. ಬಜೆಟ್ ಇವತ್ತು ಮಧ್ಯಾಹ್ನ ಅಡ್ಮಿನಿಸ್ಟ್ರೇಟರ್ ಬಜೆಟ್ ಮೀಟಿಂಗ್ ಕರೆದಿದ್ದಾರೆ.